ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಗೃಹಲಕ್ಷ್ಮಿಯ ಈ ತಿಂಗಳ 2,000 ರೂಪಾಯಿ ಅಮೌಂಟು ಇನ್ನೂ ಕೂಡ ಮಹಿಳೆಯರ ಖಾತೆಗೆ ಜಮಾ ಆಗಿಲ್ಲ. ಯಾವ ಕಾರಣಕ್ಕೆ ಜಮಾ ಆಗಿಲ್ಲ? ತುಂಬ ಜನ ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ಈ ಯೋಜನೆನ ಸ್ಟಾಪ್ ಮಾಡಿದ್ದಾರೆ. ಅದ್ರ ಜೊತೆಗೆ 5 ಜನಪ್ರಿಯ ಯೋಜನೆಗಳಾದಂತಹ ಅನ್ನಭಾಗ್ಯ, ಶಕ್ತಿ ಯೋಜನೆ ಹಾಗೂ ನಿರುದ್ಯೋಗ ಯುವಕರಿಗೆ ಕೊಡ್ತಾ ಇರ್ತಕ್ಕಂಥ ಉದ್ಯೋಗ ಭತ್ಯೆ ಈ ಎಲ್ಲ ಸ್ಕೀಮ್ನು ಕೂಡ ಸ್ಟಾಪ್ ಮಾಡ್ತಾ ಇದ್ದಾರೆ. ಕಾರಣ ಏನಂದರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದಲ್ಲಿ ನಿರೀಕ್ಷೆ ಮಾಡಿದಷ್ಟು ಸೀಟ್ಗಳು ಬಂದಿಲ್ಲ. ಯಾಕಂದರೆ ಅವರು ಎಕ್ಸ್ಪೆಕ್ಟೇಷನು ತುಂಬ ಹೈ ಇತ್ತು. ಸ್ನೇಹಿತರೆ, ನಾವು ಈ ಎಲ್ಲ ಯೋಜನೆಗಳನ್ನ ಪಡ್ಕೊಂಡಿರ್ತಕ್ಕಂಥ ಫಲಾನುಭವಿಗಳು ನಮ್ಮ ಪರ ಇರ್ತಾರೆ ಅಂತ ಹೇಳಿ ಅವರು ತುಂಬ ಆಶಾಭಾವನೆಯಿಂದ ಇದ್ದರು. ಆದರೆ ಚುನಾವಣೆಯ ರಿಸಲ್ಟ್ ಬಂದ ನಂತರ ಅವರು ಎಕ್ಸ್ಪೆಕ್ಟ್ ಮಾಡಿದಷ್ಟು ಸೀಟ್ಗಳು ಗೆಲ್ಲಕ್ಕಾಗಲಿಲ್ಲ. ಅದ್ರ ಜೊತೆಗೆ ಈ ತಿಂಗಳ ಹಣ ಇನ್ನೂ ಕೂಡ ಜಮಾವಣೆ ಆಗಿಲ್ಲ. ಯಾಕಂದರೆ ಕಳೆದ ತಿಂಗಳು 10ನೇ ತಾರೀಕಿನ ಒಳಗೆ ಹಣ ಜಮಾವಣೆ ಆಗ್ತಿತ್ತು. ಆದರೆ ಈ ತಿಂಗಳು 25 ತಾರೀಕು ಕಳೆದರೂ ಕೂಡ ಹಣ ಜಮಾವಣೆ ಆಗಿಲ್ಲ. ಇದು ಒಂದು ಕಾರಣ. ಯಾಕಂದರೆ ಹಣ ಜಮಾವಣೆ ಆಗೋದಿದ್ದರೆ 10ನೇ ತಾರೀಕಿನೊಳಗೆ ಜಮಾ ಆಗ್ತಿತ್ತು. ಕಳೆದ 10 ಕಂತುಗಳು ಕೂಡ ನಿರ್ದಿಷ್ಟ ದಿನಾಂಕದಂದು ಜಮಾವಣೆ ಆಗ್ತಿತ್ತು. ಬಟ್ ಈ ತಿಂಗಳ ಹಣ ಇನ್ನೂ ಕೂಡ ಜಮಾವಣೆ ಆಗಿಲ್ಲ. ಇದು ಒಂದು ಕಾರಣದಿಂದಾಗಿ ಆ ಊಹಾಪೋಹಗಳಿಗೆ ಪುಷ್ಟಿ ಸಿಕ್ಕಿದೆ ಅಂತ ಹೇಳ್ಬೋದು. ಈ ಕುರಿತು ಏನೇ ಊಹಾಪೋಹಗಳು ಇದ್ದರೂ ಕೂಡ ನಿಮಗೆ ಗೃಹಲಕ್ಷ್ಮಿಯ ಅಮೌಂಟು ಮುಂದೆ ಬರುತ್ತಾ ಇಲ್ವಾ, ಹಾಗೆ ನಿಮ್ಮ ಎಲ್ಲ ಸ್ಕೀಮ್ಗಳು ಕೂಡ ಕಂಟಿನ್ಯೂ ಆಗುತ್ತಾ ಇಲ್ಲ ಸ್ಟಾಪ್ ಮಾಡ್ತಾರಾ, ಇದೆಲ್ಲದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕ್ಲಾರಿಫಿಕೇಷನ್ ಕೊಡ್ತೀನಿ. ಸ್ನೇಹಿತರೆ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಬನ್ನಿ ಸ್ನೇಹಿತರೆ, ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರೆ, ರಾಜ್ಯ ಸರ್ಕಾರದ ಅಧಿಕೃತ ಹೇಳಿಕೆಗಳ ಪ್ರಕಾರ ಎಲ್ಲಿಯೂ ಕೂಡ ಈ ಯೋಜನೆಗಳನ್ನು ಸ್ಟಾಪ್ ಮಾಡ್ತೀವಿ ಅಂತ ಎಲ್ಲಿಯೂ ಕೂಡ ಹೇಳಿಲ್ಲ. ಇದು ಈ ಊಹಾಪೋಹಗಳಿಗೆ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಕೂಡ ಒಂದು ಕ್ಲಾರಿಫಿಕೇಷನ್ನು ಕೂಡ ಪತ್ರಿಕಾಗೋಷ್ಠಿ ಮುಖಾಂತರ ನೀಡಿದ್ದಾರೆ. ನೀವೆಲ್ಲ ನೋಡಿರ್ಬೋದು. ಈ ಯೋಜನೆಯು ರಾಜ್ಯ ಸರ್ಕಾರದ ಅತಿ ಜನಪ್ರಿಯ ಯೋಜನೆ ಆಗಿರೋದ್ರಿಂದ, ಯಾಕಂದರೆ ಈ ಯೋಜನೆ ಮುಖಾಂತರನೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರೋದು. ಈ ಯೋಜನೆಗಳನ್ನು ನಿಲ್ಲಿಸಿದರೆ ರಾಜ್ಯ ಸರ್ಕಾರಕ್ಕೆ ತುಂಬ ಮುಜುಗರದ ಸಂಗತಿ ಆಗೋ ಸಾಧ್ಯತೆ ಇದೆ. ಆ ಕಾರಣಕ್ಕೋಸ್ಕರ ಈ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಅವರು ಸ್ಟಾಪ್ ಮಾಡೋದಿಲ್ಲ ಅಂತ ನಾವು ಹೇಳ್ಬೋದು. ಸ್ನೇಹಿತರೆ, ಸರ್ಕಾರಕ್ಕೆ ಈ ಊಹಾಪೋಹಗಳ ಬಗ್ಗೆ ಆಲ್ರೆಡಿ ವಿಷಯ ತಿಳಿದಿದೆ. ಜನರಲ್ಲಿ ಈ ಥರ ಭಾವನೆಗಳು ಆಲ್ರೆಡಿ ಮೂಡಿದೆ ಅಂತೇಳಿ ಅವ್ರ ಗಮನಕ್ಕೆ ಬಂದು ಕೂಡ ಅವರು ಅದಕ್ಕೋಸ್ಕರನೇ ಅಧಿಕೃತವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆದಿದ್ರು. ಸ್ನೇಹಿತರೆ, ಅದಲ್ಲದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲಿಯೂ ಕೂಡ ಈ ಯೋಜನೆಯ ಆ ಮೇನ್ ರೂವಾರಿ ಅವರೇನೆ. ಯಾಕಂದರೆ ಆ ಇಲಾಖೆ ವ್ಯಾಪ್ತಿಗೆ ಬರೋದ್ರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈ ಸಂಬಂಧಪಟ್ಟಂಗೆ ಯಾವುದೇ ತರಹದ ಹೇಳಿಕೆಯನ್ನು ಕೊಟ್ಟಿಲ್ಲ. ಇದರಿಂದ ನಾವು ಖಂಡಿತವಾಗಿ ಹೇಳ್ಬೋದು ಈ ಯೋಜನೆ ಮುಂದುವರಿತದೆ ಅಂತ. ಒಂದು ವೇಳೆ ನಿಮಗೆ 2 ತಿಂಗಳ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳಿದ್ರೆ, ಈ ತಿಂಗಳಲ್ಲೇ 2 ತಿಂಗಳ ಹಣನೂ ಒಂದೇ ಸರಿ 4,000 ರೂಪಾಯಿನ ಅಮೌಂಟ್ನ ಕ್ರೆಡಿಟ್ ಮಾಡ್ತಾರೆ. ಸ್ನೇಹಿತರೆ, ಇದ್ರ ಜೊತೆಗೆ ನಿನ್ನೆ ತಾನೇ ಅನ್ನಭಾಗ್ಯ ಯೋಜನೆಯ ಉಳಿಕೆ ಹಣ ನಿನ್ನೆ ಕೂಡ ಕ್ರೆಡಿಟ್ ಆಗಿದೆ. ನೀವು ಕೂಡಲೇ ನಿಮಗೆ ಮೆಸೇಜ್ ಬಂದಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ತುಂಬ ಕಡೆ ಇದೀಗ ಬಂದ ಸುದ್ದಿ, ಗೃಹಲಕ್ಷ್ಮಿಯ 2,000 ಹಣ ಜಮಾವಣೆ ಆಗಿದೆ, ಕೂಡಲೇ ಚೆಕ್ ಮಾಡ್ಕೊಳ್ಳಿ ಅಂತೇಳಿ ವೀಡಿಯೋಗಳು ಬರ್ತಾಯಿದೆ. ಸ್ನೇಹಿತರೆ, ಅದು ನಿಜ ಅಲ್ಲ. ಸ್ನೇಹಿತರೆ, ನಿಮಗೆ ಒಂದು ವೇಳೆ ಗೃಹಲಕ್ಷ್ಮಿಯ 2,000 ರೂಪಾಯಿ ಅಮೌಂಟು ಕ್ರೆಡಿಟ್ ಮಾಡೋದಿದ್ದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಪತ್ರಿಕಾಗೋಷ್ಠಿ ಕರೆದು ದಿನಾಂಕನೂ ಕೂಡ ನಿಗದಿ ಮಾಡಿ ಹೇಳ್ತಾರೆ. ಅಂದರೆ ಪ್ರತಿ ದಿವಸನೂ ಕೂಡ ನಿಮ್ಗೆ ಅಮೌಂಟ್ ರಿಲೀಸ್ ಆಗುತ್ತೆ ಅಂತ ಎಲ್ಲಿಯೂ ಕೂಡ ನ್ಯೂಸ್ ಬರೋಲ್ಲ. ಪರ್ಟಿಕ್ಯುಲರಾಗಿ ಒಂದು ಡೇ ನಿಮಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಗಮನಕ್ಕೆ ಬಾರದೇ ಇದ್ದರೆ ನಿಮ್ಮ ಅಕ್ಕಪಕ್ಕದ ನೆರೆಯವರು ಕೂಡ ನಿಮ್ಮ ಹಣನ ಬಂದಿರೋದ್ರ ಬಗ್ಗೆ ಮಾಹಿತಿನೂ ಕೂಡ ಕೊಡ್ತಾರೆ. ನೀವು ಇದ್ರ ಬಗ್ಗೆ ನಿಶ್ಚಿಂತೆಯಾಗಿರಿ. ಸ್ನೇಹಿತರೆ, ಇಷ್ಟಾಗಿತ್ತು ಸ್ನೇಹಿತರೆ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ವಿಡಿಯೋ ನೋಡೋಕ್ಕೆ ತಮ್ಮೆಲ್ಲರಿಗೂ ನಮಸ್ಕಾರಗಳು.